ನೋಡು ಹಿಂಗ್ ಒಂತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ರಾಹುಲ್ ಅವ್ರಮ್ಮ ಇನ್ನು ಈ ವರ್ಷಕ್ಕೆ ಸಾಯ್ತಾಳೋ ಇನ್ನು 10 ವರ್ಷಕ್ಕೆ ಸಾಯ್ತಾಳೋ ಏನ್ ಕನ್ಸ ಬಿದ್ದೈತ್ ನಿನಗೆ? ಯಾವಾಗ ಬೇಕಾದ್ರೂ ಸಾಯ್ಬೋದು, ಇಲ್ಲ ಸಾಯ್ದಂಗೆ ಇನ್ನೂ 15 ವರ್ಷ ಬಿದ್ದಿರ್ಬೋದು. ನಿನ್ ಜೀವನ ನೀನು ಹಾಳು ಮಾಡ್ಕಂತೀಯೇನು? ಹಾ, ನೋಡು ನಿನ್ ಜೀವನ ಏನಿಯ ನಿನ್ ಜೀವನಕ್ಕೆ ಇಂಪಾರ್ಟೆಂಟು. ನೋಡು ರಾಹುಲ್ ಫೋನ್ ಮಾಡು. ನೋಡು ನೀನು ಗಂಡ್ಸಾಗಿದೆ, ಇಲ್ಲ ನಿಂಗೆ ಧೈರ್ಯ ಇದ್ರೆ ಕರ್ಕೊಂಡು ಹೋಯ್ತಿ ನನ್ನ ಮನೆಗೆ ಕರ್ಕೊಂಡು ಹೋಗು. ಇಲ್ಲ ಅಂದ್ರೆ ಈ ಜಲುಮ್ದಾಗಂತೂ ನಾನು ಮರ್ತು ಬಿಡು, ನಮ್ಮ ಮನಗೂ ಬರಬೇಡ ಏನು ಬರಬೇಡ ಅಂತ ಡೈರೆಕ್ಟಾಗಿ ಏನಿಯ ಹೇಳ್ಬಿಡು. ಹೇಳ್ಬಿಟ್ಟು ನೀನು ಅಮ್ಮಂಗೆ ತಲೆನೇ ಕೆಡ್ಸ್ಕೊಬೇಡ, ಸರಿನಾ? ಸೀದಾ ಹೋಗೋವ್ರ ಮನೆಗೆ ಇದ್ಬಿಡು. ಅಯ್ಯಂಬೊಂದು ಬಾಯಿ ಬಡ್ಕೋತಾಳ, ಏನು ಮಾಡ್ತಾಳ, ಏನು ಮಾಡಿದ್ರು ಯೋಚನೆ ಮಾಡಬೇಡ. ರಾಹುಲ್ ಅಂತೂ ನಿನ್ನ ಕಡೆ ಸಪೋರ್ಟ್ ಮಾಡ್ತಾನೆ ಅಂತಂದ್ರೆ ನೀನೇನು ಆಶಾ ತಲೆ ಕೆಡ್ಸ್ಕೊಂಡಿದ್ದಂಗೆ ಆರಾಮಾಗಿ ಹೋಗಿರು ಅಷ್ಟೇನೆ. ಇದಕ್ಕಿನ್ನೂ ನಿಂಗೆ ಒಳ್ಳೆ ಐಡಿಯಾ ಯಾವುದೂ ಇಲ್ಲ. ಈ ಜೀವನ ಪೂರ್ತಿನೂ ಹಿಂಗೆ ಅಣಗಬೇಕಾಯ್ತದೆ. ರಾಹುಲ್ನ ಬಿಡೋಕ್ಕೆ ನಿನಗೆ ಇಷ್ಟ ಇಲ್ಲ, ಅವ್ರ ಅಮ್ಮ ನಿನ್ನ ಬಿಟ್ಕೊಳ್ಳಲ್ಲ. ಎಷ್ಟು ದಿನ ಅಂತ ಹಿಂಗೆ ಕಾಲಾಗ್ತೀಯಾ? ನೋಡು ಎಲ್ಲರೂ ಸಂಸಾರ ಮಾಡ್ಕೊಂಡು ಸಂದಕ್ಕಿಲ್ವೇ? ನಾನು ಅದನ್ನೇನೇ ನಿರ್ಧಾರ ಮಾಡಕ್ಕೆ ಅಂತ ಏನಿಯ ಬಂದಿವ್ನಿ. ರಾಹುಲ್ಗೂ ಹೇಳಿವ್ನಿ ಬಾ ಅಂತ ಹೇಳ್ಬಿಟ್ಟು, ಹ್ಞೂ ಸರಿ ಬರ್ತೀನಿ ಅಂತ ಹೇಳವ್ನಿ. ಮಾತಾಡ್ಬಿಟ್ಟು ನಾನು ಡೈರೆಕ್ಟಾಗಿ ಅವ್ರ ಮನೆಗೆ ಹೋಯ್ತಿರೋದೇನೇ ಅಷ್ಟೇನೆ. ಹೋಗಿ ಇದು ಬಿಡ್ತೀನಿ ಅತ್ತಾಗೆ. ನೀನು ಹೇಳೋದು ಸರಿನೇನಿಯ. ಎಷ್ಟು ದಿನ ಅಂತ ಹೇಳ್ಬಿಟ್ಟು ಇದು ಮಾಡೋಕ್ಕಾಯ್ತದೆ? ಇವನು ಬಂದು ನಮ್ಮ ಮನೆಗೆ ಇರು ಅಂದರೆ ನಾನು ಇರೋಕ್ಕಿಲ್ಲ ಅಂತ ಹೇಳ್ತಾನೆ. ನಾನೇ ಹೋಗ್ಬಿಟ್ಟು ಇರಬೇಕಲ್ಲಿ. ಎಷ್ಟು ದಿನ ಅಂತ ಹೇಳ್ಬಿಟ್ಟು ಹಿಂಗೆ ಇದು ಮಾಡೋಕ್ಕಾಯ್ತದೆ ಹೇಳು? ಅದಕ್ಕೆ ಹೇಳಿದ್ ನಾನು, ಸುಮ್ಮನೆ ಹೋಗಿ ತೆಪ್ಪಗೆ ಮನೆಗೆ ಇದ್ಬಿಡು ಅಂತ. ಆಶಾ, ನಮ್ಮಮ್ಮ ಬಂದ್ಬಿಟ್ಟು ನಿಮ್ಮ ಮನೆಗೆ ಬಂದ್ಬಿಟ್ಟು ಆಸ್ತಿ ಬರ್ಕೊಡು ಅಂತ ಹೇಳ್ಬಿಟ್ಟು ಕೇಳಿರ್ತಿರ್ಪೇನೆನಿಯ, ಅದನ್ನ ಕ್ಷಮಿಸ್ಬಿಡು. ನೋಡು ರಾಹುಲ್, ಆಸ್ತಿ ಬಗ್ಗೆ ನಾನು ಮಾತಾಡ್ತಿಲ್ಲ. ನಿಮ್ಮ ಅಮ್ಮಂಗೆ ಎದ್ರುಕೊಂಡು ಅಯ್ಯೋ ನಮ್ಮ ಅಮ್ಮ ಹಂಗೆ ಮಾಡ್ಕೊತದೆ, ನಮ್ಮ ಅಮ್ಮ ಹಿಂಗೆ ಮಾಡ್ಕೊತದೆ ಅಂತ ಹೇಳ್ಬಿಟ್ಟು ನಿಮ್ಮ ಅಮ್ಮಂಗೆ ಎದ್ರುಕೊಂಡು ನನ್ನ ಜೀವನ ಹಾಳು ಮಾಡ್ತಾ ಇದೆಯಾ? ನಾನೇ ನನ್ನ ಜೀವನ ಸುಮ್ಮನೆ ಏನು ಹಾಳು ಮಾಡ್ಕೊಳ್ಳಿ? ನೀನು ಮಾತ್ರ ನೆಮ್ಮದಿಯಾಗಿರ್ಬೇಕು, ನನ್ನ ಜೀವನ ಮಾತ್ರ ಹಾಳು ಮಾಡ್ಕೋಬೇಕಾ? ನೋಡು ಈಗಲೇ ಹೇಳ್ತಾ ಇದ್ದೀನಿ, ಇವತ್ತೇ ಕೊನೆ. ನಾನು ನಿನಗೆ ಬೇಕು ಅಂದರೆ ಇವತ್ತು ನೀನು ಮನೆಗೆ ಕರ್ಕೊಂಡು ಹೋಯ್ತೀಯಾ? ಇಲ್ಲ ಅಂತ ಹೇಳಿದ್ರೆ ಬೇಡ ಬಿಡು, ನಿನ್ನ ಮನೆಗೂ ಕರ್ಕೊಂಡು ಹೋಗ್ಬೇಡ. ನಾನು ಕೇಳೋದು ಇಲ್ಲ, ಮಾಡೋದು ಇಲ್ಲ. ನನ್ನ ಪಡು ನಾನು ಇರ್ತೀನಿ, ನಿನ್ನ ಪಡು ನೀನಿರು ಅಷ್ಟೇ. ನೀನಿಯ ಅಯ್ಯೋ ಆಶಾ, ಇದೇನು ಅಂತ ಮಾತಾಡ್ತಾ ಇದೀಯಾ? ಆಶಾ ಕರೆಕ್ಟಾಗಿ ಏನಿಯ ಮಾತಾಡ್ತಾವಳೆ ರಾಹುಲ್. ಎಷ್ಟು ದಿನ ಅಂತ ಹೇಳ್ಬಿಟ್ಟು ನೀನು ತಾನೇ ಎದ್ರಕಂತ ಹೇಳು. ಇವಾಗ ನೋಡು, ಸುಮಾ ಆಂಟಿನ ಬಿಟ್ಟಿಲ್ವಾ ಮಗ? ನನಗೆ ಲಕ್ಷ್ಮಣನಿಯ ಬೇಕು, ಎಂಡ್ರೆ ಬೇಕು ಅಂತ ಹೇಳ್ಬಿಟ್ಟು ಬಿಡ್ಲಿಲ್ವಾ? ಇವತ್ತು ನೋಡು ಗಂಡ ಎಂಡ್ರೆ ಇಬ್ರು ಸುಖವಾಗಿ ಸಂತೋಷವಾಗವ್ರೆ. ಅಲ್ಕಂಡು ಬಿದ್ದಿರ್ಲಿ ಬಿಡು, ಇವರೆಲ್ಲನೂ ಯಾಕೆ ತಲೆ ಕೆಡ್ಸ್ಕೊಂತೀಯ? ಈಗ ನೋಡು ಮಮತಾ ಆಂಟಿನ ಬಿಟ್ಟಿಲ್ವಾ? ಇವಾಗ ಮಗಳು ಬಿಟ್ಟಿಲ್ವಾ ತೇಜ? ಹೋಗೋದು ಬಿಟ್ಟು ಕಳ್ಸುದ್ಲಲ್ಲ. ಅದೇ ಮತ್ತೆ ಎಲ್ಲರೂ ಎಂಟಿ ಬೇಕು, ಗಂಡ ಬೇಕು ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡ್ಕೊಂಡ್ರೆ, ನಿಮ್ಮ ಅಮ್ಮ ಬೇಕು ಅಂತ ಆಯ್ಕೆ ಮಾಡ್ಕೊಂಡ್ರೆ ನೀನು ಆರಾಮಾಗಿರು. ನೋಡು ನಾನಿಲ್ಲಿ ಇರಕ್ಕಿಲ್ಲ, ನಾನು ಬೆಂಗಳೂರಿಗೆ ಹೋಗಕ್ಕೆ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿದ್ದೀನಿ. ಕರ್ಕೊಂಡು ಹೋಯ್ತೀಯಾ? ಈಗ ಡೈರೆಕ್ಟಾಗಿ ನೀನು ನನ್ನನ್ನು ಕರ್ಕೊಂಡು ಹೋಯ್ತೀನಿ ನಿಮ್ಮ ಮನೆಗೆ. ಕರ್ಕೊಂಡು ಹೋಗಲಿಲ್ಲ ಅಂತಂದ್ರೆ ಬೇಡ ಬಿಡು, ನಾನೇನು ನೀನು ಕೇಳೋದು ಇಲ್ಲ, ಹೇಳೋದಿಲ್ಲ. ನನ್ನ ಪಡು ನಾನು ಹೋಯ್ತೀನಿ. ಅಯ್ಯೋ ಆಶಾ, ಅರ್ಥ ಮಾಡ್ಕ, ನನಗಂತೂ ನೀನು ಬಿಟ್ಟಿರಕ್ ಇಷ್ಟ ಇಲ್ಲ. ಬುಟ್ಟಿರಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಕರ್ಕೊಂಡು ಹೋಗಿ ಮನೆಗೆ. ಬೇಡ ಅಂದವ್ರು ಯಾರು? ರಾಹುಲ್ ನೀನು ತೆಪ್ಪು ಮಾಡ್ತಾ ಇದೀಯಾ? ನಿಮ್ಮ ಅಮ್ಮಂಗೊಂದು 2 ದಿನ ಬುದ್ಧಿ ಬರ್ತದೆ. ನಿಮ್ಮ ಅಮ್ಮಂಗೆ ಕರ್ಕೊಂಡೋಗಿ ಸುಮ್ಕೆನೆನಿಯಾ? ನಾನು ಒಂದು ದಿನ ಅಲ್ಲ, ಒಂದು ಗಂಟೆನೂ ಟೈಮ್ ಕೊಡಕ್ಕಿಲ್ಲ. ಇವಾಗ ಹೇಳು, ನನ್ನನ್ನು ಕರ್ಕೊಂಡು ಹೋಯ್ತೀಯಾ, ಕರ್ಕೊಂಡು ಹೋಗಕ್ಕಿಲ್ವಾ? ಎಲ್ಲ ನಿನ್ನ ಮೇಲೆ ಏನಿಯಾ ನಿಂತೈತೆ. ಸರಿ ಬಿಡು, ಆಗಿದ್ದಾಯ್ತು. ನೀನು ನನಗೋಸ್ಕರ ಆಮೇಲೆ ನನ್ನಿಂದ ಎಷ್ಟೋ ಅನ್ಭವಿಸ್ಬಿಟ್ಟಿದ್ಯಾ ಕಷ್ಟನ. ಬೋಲು ಟಾರ್ಚರ್ ಇಟ್ಬಿಟ್ಟಿವ್ನಿ ನಾನು. ಎಲ್ಲರೂ ಒಂದಾಗಿ ಸಂದಕ್ಕೆ ಜೀವನ ಮಾಡ್ಕೊಂಡು ಸಂದಕ್ಕೆ ಏನಿ ಅವ್ರಿ. ನನಗೆ ಯಾಕೆ ಈ ವಾದಿ ಸುಮ್ಕೆನೇನಿಯಾ? ಸಂದಕ್ಕೆ ಅವರಲ್ಲ, ಆಯ್ತು ಬಿಡು, ಇನ್ನೇನು ತೊಂದರೆ ಇಲ್ಲ. ನಾನು ನಿನ್ನ ಮನೆಗೆ ಕರ್ಕೊಂಡು ಹೋಯ್ತೀನಿ. ಆದ್ರೆ ನಮ್ಮಮ್ಮ ಹೊಸಿ ಕೈಯ 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 ಅಂತ ಆಡ್ತಾ ಇರ್ತದೆ. ನಿನ್ಗೂ ಗೊತ್ತು. ಅದೊಂಚೂರು ನೀನು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಅಷ್ಟೇ ನೀನಿಯ ಸಾಕು. ಅಡ್ಜಸ್ಟ್ ಮಾಡ್ಕೊಳ್ಳೋದಲ್ಲ ಆಶಾ, ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನೀನು. ಅಡ್ಜಸ್ಟ್ ಮಾಡ್ಕೊಂಡು ಎಷ್ಟು ದಿನ ಅಂತ ಹೇಳ್ತೀಯ? ಇವ್ರ ಅಮ್ಮಂಗೆ ಇವಾಗ ಒಂದು 4 ಕಾಸು ನಡೀತಾಯ್ತಲ್ಲ, ಅದಕ್ಕೆ ನೀ ದುರಂಕಾರ ಶಾನೆ ಆಗೋಗ್ಬಿಟ್ಟೈತೆ. ಇವ್ರ ಅಮ್ಮಂಗೆ ಸರಿಯಾಗಿ ಬುದ್ಧಿ ಕಲಿಸು. ಕಮ್ಲಿ, ಇದೆಲ್ಲ ನಿನ್ನಿಂದನೇ ಸಾಧ್ಯ ಆಗಿದ್ದು. ನನಗೆ ಇಷ್ಟು ದಿನ ಏನು ನಿರ್ಧಾರ ಮಾಡಬೇಕು ಅಂತ ನೀ ಗೊತ್ತಾಯ್ತಿರ್ಲಿಲ್ಲ. ಏನು ಮಾಡಲಿ ಅಂತ. ಈಗ ನಾನೇನಿಲ್ಲ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ ತಗ. ನನಗೇನು ಹೇಳ್ಕೊಡ್ಬೇಕಾ? ಇಷ್ಟು ದಿನ ಯಾಕೋ ನನಗೆ ಜಗಳ ಮಾಡ್ಕೊಳಕ್ಕೆ ಮತ್ತೆ ಮೊದಲು ಥರ ಆಶೆ ಆಗೋಕ್ಕೆ ಇಷ್ಟ ಇರಲಿಲ್ಲ. ಇವಾಗ ಇವ್ರ ಅಮ್ಮನೇ ಕೆಣಕ್ಬೇಕಾದ್ರೆ ನಾನು ಚೇಂಜ್ ಆಗೇ ಆಯ್ತೀನಿ. ನಾನು ಯಾಕೆ ತಲೆ ಕೆಡಿಸ್ಕೊಂಡ್ಲಿ ಹೇಳು? ಅಷ್ಟೇ, ಆರಾಮಾಗಿ ಹೋಗಿ ಆರಾಮಾಗಿ ಸಂಸಾರ ಮಾಡ್ಕೊಂಡು ಸಂದಕ್ಕಿರ್ರಿ, ಸರಿನಾ? ಆದ್ರೆ ನಮ್ಮ ಅಮ್ಮನ ಹತ್ರ ಏನೇನು ಅನ್ನಿಸ್ಕೋಬೇಕೋ, ಏನೇನು ಕತಿಯೋ. ನಮ್ಮ ಅಮ್ಮ ನನ್ನ ಸುಮ್ಕೆ ಬಿಡ್ತದೋ ಬಿಡೋಕಿಲ್ವೋ ಗೊತ್ತಿಲ್ಲ. ಅಲ್ಲ ಬಡಿದ್ರು ಪರವಾಗಿಲ್ಲ, ಆದ್ರೆ ಸುಮ್ಕೆನೆಯ ಮನೆ ಬಿಟ್ಬಿಟ್ಟು ಹೋಗ್ಬಿಡೋದು, ಆಮೇಲೆ ಬರೀ ಸೆಂಟಿಮೆಂಟಾಗಿ ಮಾತಾಡೋದು. ನಾನು ನಮ್ಮ ಅಮ್ಮನ ಬಿಟ್ಟು ಬರ್ತಾ ಇಲ್ವಾ? ನನಗೂ ನಮ್ಮ ಅಮ್ಮ ಇಲ್ವಾ? ನಾನು ಬಿಟ್ಬಿಟ್ಟು ಬರ್ತಾ ಇದ್ದೀನಿ. ನೋಡು, ನಿಮ್ಮ ಅಮ್ಮ ಏನು ಅನ್ಕೊಂಡ್ರೂ ಪರವಾಗಿಲ್ಲ, ನಾನು ನಿಮ್ಮ ಮನೆಗೆ ಬರ್ತೀನಿ ಅಷ್ಟೇ. ನೀನು ಒಪ್ಕೊಂಡಿದ್ಯಾ ತಾನೇ? ಸರಿ, ಕರ್ಕೊಂಡೋಗಿ ಮತ್ತೆ ಬಾ, ಹೋಗೋಣ ನಮ್ಮ ಮನೆಗೆ. ಬಾಬಾ ಹೋಗೋಣ. ಥ್ಯಾಂಕ್ಸ್ ಕಮ್ಲಿ, ಇಷ್ಟು ಧೈರ್ಯನ ಹೇಳ್ಕೊಟ್ಟಿದ್ದಕ್ಕೆ. ಈ 2 ಮನ್ಸಗೂ ಧೈರ್ಯ ಅನ್ನೋದು ಅಡಿಕೊಂಡು ಕುಂತಿರ್ತದೆ. ಯಾರನ್ನ ಒಬ್ರು ಅದನ್ನ ಹಿಡ್ಕೊಂಡು ಎಳಿಬೇಕಷ್ಟೇ, ಇಲ್ಲ ಪ್ರೋತ್ಸಾಹ ಮಾಡ್ಬೇಕು ಈಚೆ ಕಡೆಗೆ ಬರೋಕ್ಕೆ. ಸಂದಕ್ಕೆ ಜೀವನ ಮಾಡ್ಕೊಂಡು ಹೋಗಿ. ನನ್ನಿಂದ ನೀವಿಬ್ರು ದೂರ ಆಗೋಗ್ಬಿಟ್ಟಿದ್ರೇನೋ ಅಂತ ಹೇಳ್ಬಿಟ್ಟು ಅವಾಗ ಬೇಜಾರಾಗೋದು. ಈಗ ನನ್ನಿಂದ ಅಂತ ದೊಡ್ಡ ಕರ್ಮಗಳು ಯಾವುದು ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ನಿರ್ಧಾರ ತಗೊಂಡಿರೋದು. ನಿಮ್ಮಿಬ್ರು ಒಂದು ಮಾಡ್ಬಿಟ್ರೆ ಅತ್ತಾಗೆ ಹೆಂಗೋನು ದೇವರು ನನ್ನೂ ಕ್ಷಮಿಸ್ತಾನಲ್ಲ. ಸರಿ ಕಮ್ಲಿ, ಆಯ್ತು. ಯಪ್ಪ ಲೇ ಕಮ್ಲಿ, ಸದ್ಯ ಒಬ್ಬರನ್ನ ನಾವು ಒಂದು ಮಾಡ್ಬಿಟ್ಟಲ್ಲೇ, ನಂಗೆ ಅದೇನಿಯ ಪುಣ್ಯ. ನಾನು ಎಲ್ಲ ಮಕ್ಕಳು ಮೊಮ್ಮಕ್ಕಳು ಗಂಡ ಹೆಂಡ್ರ ಜೊತೆ ಸಂದಕ್ಕಿದ್ರೆ ಸ್ವರ್ಗ ಪ್ರಾಪ್ತಿ ಆಗ್ತದೆ ನನಗಂತೂ. ಹಬ್ಬ ದೇವ್ರೇ, ಸದ್ಯ ಅತ್ತಾಗೆ ಹೆಂಗೋನು ಇವಳುನು ನನ್ನ ಮೊಮ್ಮಗಳೇ ಆಗ್ಬೇಕಿತ್ತಲ್ಲ. ಸದ್ಯ ಹೆಂಗೋನು ಬಿಡು, ಅತ್ತಾಗೆ ಹೆಂಗೋನು ಅತ್ತಾಗ ಒಂದು ಮಾಡ್ಬಿಟ್ಟೆ ಗಂಡ ಹೆಂಡ್ರನ್ನ. ಇನ್ನು ನಮ್ಮ ಪೊದ್ದಿ ಮಗನ ಒಂದು ಮಾಡಬೇಕು. ಆಮೇಕಿಂದ ಈ ಮಮತಿ ನೋಡು, ಮಮತಿ ಮಗಳು ವಿಷಯ ನಾನು ಮಾರ್ತಿ ಹೋಗ್ಬಿಟ್ಟಿದ್ದೀನಿ. ಆ ಮಮತಿ ಮಗಳು ಒಂಚೂರು ಒಂದು ಮಾಡಿಬಿಟ್ರೆ ಯಪ್ಪ ಟಾಪತ್ರ ಏನಿಯ ತಪ್ತದೆ ನೋಡು ನನಗಂತೂ. ಸೀದಾ ಸ್ವರ್ಗಕ್ಕೆ ನಾನಂತೂ ಹೋಗೋದು.
ಅಜ್ಜಿ ಸ್ವರ್ಗ ನರಕ ಎಲ್ಲ ಅಂದ್ರೆ ಇಲ್ಲೇ ಐತೆ. ನೀನ್ ಎಲ್ರೂ ಮದುವೆ ಮಾಡಿಸಿ ನೀನೇ ನರ್ಕಕ್ಕೆ ಹೋಯ್ತಿ ಅಷ್ಟೇ ಏನಿಯ. ಈಗಿನ ಕಾಲದಾಗೆ ಇಷ್ಟ ಇಲ್ದಿರೋ ಮದ್ವೆಗಳು ಮಾಡ್ಸೋದು, ಗಲಾಟೆಗಳು ತಂದಿಕ್ಕೋದು ಇದೆಲ್ಲ ಬೇಕಾ? ಸುಮ್ಮನೆ ಇದ್ಬಿಡಿ. ಏ ಸುಮ್ಕಿರು, ಬಾಯಿ ಮುಚ್ಕೊಂಡು ನಿಂಗೆ ಗೊತ್ತಾಗಕ್ಕಿಲ್ಲ. ನಿಂಗೆ ಏನು ಗೊತ್ತಾಯ್ತದೆ? ನೀನು ಸುಮ್ಕಿರು. ನಾನು ಹೆಂಗನ ಮಾಡಿ ಇನ್ನು ಉಳಿದಿರೋನೆಲ್ಲ ಒಂದ್ ಮಾಡ್ಬಿಟ್ಟು ಹೆಂಗೋ ಪುಣ್ಯದ ಕೆಲಸನ ಮಾಡ್ಕೊಂಡು ಸ್ವರ್ಗ ಸೇರ್ಕತ್ತೀನಿ. ಈ ಮುದುಕಿದೊಂದು ದೊಡ್ಡ ರೋಗನಲ್ಲ, ಈ ಮುದುಕಿಗೊಂದು ಸರಿಯಾಗಿ ಪಾಠ ಕಲಿಸ್ಬೇಕಲ್ಲ. ಇನ್ನು ಈ ಜಲಮ್ದಾಗೂ ಈ ಮುದುಕಿ ಇನ್ನೊಂದ್ಕಿತ ಮದುವೆ ಮಾಡ್ತೀನಿ ಅಂತ ಅನ್ಬಾರ್ದು. ಹಂಗೆ ಬುದ್ಧಿ ಕಲಿಸ್ಬೇಕು ಇವಮ್ಮಂಗೆ. ಮದುವೆ 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 ಅಂತ ಬಡ್ಕೊಂಡು ಸಾಯ್ತದೆ ಸುಮ್ಕಿನೆಯ. ಅದೇನು ಮದುವೆನೋ, ಮದುವೆ ಮಾಡ್ಕೊಂಡು ಅದೇನು ಮಾಡಿಸ್ತದೋ, ಏನು ಕತೆಯೋ ನಾ ಕಾಣೆ. ಸ್ವರ್ಗಕ್ಕೆ ಹೋಯ್ತದಂತೆ, ಸ್ವರ್ಗಕ್ಕೆ. ಮದುವೆ ಮಾಡ್ಕೊಂಡ್ರಲ್ಲ ನರ್ಕಕ್ಕೆ ಹೋಯ್ತಾವ್ರಿ ಇಲ್ಲಿ. ಇವಮ್ಮ ಮಾತ್ರ ಸ್ವರ್ಗಕ್ಕೆ ಹೋಗೋ ಚಿಂತೆ ಇವಮ್ಮಂಗೆ. ಕರ್ಮ. ಆದ್ರೂ ರಾಹುಲ್ನು ಆಶೆನ ಬಂದ್ ಮಾಡಿದ್ನಲ್ಲ, ಅದೇ ನಿನಗೆ ನನಗಂತೂ ಸಮಾಧಾನ ಬಿಡು. ನೀನ್ ನಮ್ಮ ಮನೆಗೆ ಬಂದೇ ಇರ್ಲಿಲ್ಲ ಅಲ್ವಾ? ಮೊದಲನೇ ಸಲ ಬಂದಿರೋದು. ನಿಮ್ಮ ಮನೆಗೆ ನಾನು ಬಂದೇ ಇರಲಿಲ್ಲ. ಎಲ್ಲಿ ಅಂಗಡಿ ಹತ್ರ ಬಂದಿದ್ದೆ ಅಷ್ಟೇ ಅನಿಸ್ತೈತೆ. ನಿಮ್ಮಮ್ಮ ಎಲ್ಲಿ ಬಿಟ್ಕಂತ ಇತ್ತು? ಎಲ್ಲೋಯ್ತು ನಿಮ್ಮಮ್ಮ? ಕಾಣ್ತಾನೆ ಇಲ್ಲ. ಇಷ್ಟೊತ್ತಿಗೆ ಲಬ 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 ಬಾಯ್ ಬಡ್ಕೊಂಡು ಬರ್ಬೇಕಿತ್ತಲ್ಲ. ಅಯ್ಯೋ ನಮ್ಮ ಮಮ್ಮಿ ಇವಾಗ ಆ ಮಮತಾ ಆಂಟಿ, ಆ ಸುಮಾ ಆಂಟಿ ಜೊತೆ ಸೇರ್ಕೊಂಡು ಅರಿತಾ ಇರ್ತದೆ ಬಿದ್ದು ನೋಡ್ರಿ. ಅದು ಏನನ್ನ ಅಲ್ಕೊಂಡು ಹೋಗ್ಲಿ ನೋಡು. ನಿಮ್ಮ ಮನೆ ಅಷ್ಟು ದೊಡ್ಡದಾಗಂತೂ ಸದ್ಯಕ್ಕಿಲ್ಲ. ಆದ್ರೆ ಮನೆ ಅಂತೂ ಪಕ್ಕ ಸಂದಕ್ಕೆ ಏನೇ ಕೊಟ್ಟಿಸ್ತೀನಿ ಮನೆಯ. ಹಂಗೂ ಹಿಂಗೂನು ಏನ್ ಚಿಕ್ಕದಾಗೇನು ಕೊಡ್ಸಲ್ಲ, ಸರಿನಾ? ನೀವ್ಯಾಕೆ ಮನೆ ಕಟ್ಟಿಸ್ಬೇಕು? ನಮ್ದೇನಿ ಐತಲ್ಲ, ನಮ್ಮ ಮನೆಗೆ ಏನಿಯಾ ಬಂದ್ಬಿಟ್ಟು ಇದ್ರೆ ಆಯ್ತಪ್ಪ. ಇನ್ನೇನು ನಾನು ಒಬ್ಳೆ ಮಗಳಿರೋದು, ಇನ್ನು ಯಾರಿಗೆ ತಾನೇ ಆಯ್ತದೆ? ನೀನು ಆರಾಮಾಗಿ ಬರ್ಬೋದಲ್ವಾ? ಹಂಗಲ್ಲ, ನಾನು ಆಮೇಕಿಂದ ಕಟ್ಟಿದೀನಿ ಅಂತ ಹೇಳ್ಬಿಟ್ಟು ಒಂದ್ಕಿತ ಕೊಟ್ಬಿಟ್ಟು ತೋರಿಸ್ಬೇಕಲ್ಲ. ಅದಕ್ಕೆ ತೋರ್ಸೋಣ ಅಂತಾನೆ ನಾನು ನಿರ್ಧಾರ ಮಾಡಿರೋದು. ಸರಿ, ಒಂದ್ಸಲ ಮನೆಯೆಲ್ಲ ನೋಡು, ನಿನ್ಗೆ ಇಷ್ಟ ಆಯ್ತದೆ. ನಮ್ಮಮ್ಮ ಬಂದಾಗ ಒಂಚೂರು ಕಿರಿಕ್ ಮಾಡ್ತದೆ, ಒಂಚೂರು ಅಡ್ಜಸ್ಟ್ ಮಾಡ್ಕ. ಅದೆಲ್ಲ ನನಗೆ ಬಿಡು, ನೋಡ್ಕೊಂತೀನಿ. ಇನ್ನೇನು ತಾನೇ ಮಾಡ್ತದೆ ನಿಮ್ಮಮ್ಮ? ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ. ಸುಮ್ಮನೆ ಬರ್ತದೆ, ಕೂಗಾಡ್ತದೆ ಅಷ್ಟೇ. ಏನಿಯ ತಾನೇ? ಕೂಗಾಡ್ಲಿ ಬಿಡು, ನಾನು ಕೂಗಾಡ್ತೀನಿ. ಹೆಂಗೋ ಅತ್ತೆ ಸೊಸೆ ನಾನು ಟಾರ್ಚರ್ ಕೊಡ್ಲಿಲ್ಲ ಅಂದ್ರೆ ಅಷ್ಟೇ ಏನಿಯ ಸಾಕು. ನಿಮ್ಮ ಅಮ್ಮ ಹಂಗಂತೂ ಹಿಂಗಂತೂ ಅಂತ ನನ್ನ ತಕನ ತರಲೇಬೇಡ ನಿನ್ ವಿಷಯನ, ಸರಿನಾ? ಸರಿ ಸರಿ ಆಯ್ತು. ನಾನು ಕೆಲಸದ ಹತ್ರ ಹೋಗಿರ್ತೀನಿ. ಸರಿ, ಪರವಾಗಿಲ್ಲ. ಮನೆ ಒಂಥರ ಸುಮಾರಾಗಿ ಚೆನ್ನಾಗೇನಿ ಐತೆ. ಚಿಕ್ಕ ಮನೆ ಆದ್ರೂ ನಮ್ಮ ಮನೆ ದೊಡ್ಡ ಮನೆ ಏನಿ ಅಲ್ವಾ? ಈ ಮನೆ ಚಿಕ್ಕದಾದ್ರೂ ಸಂದಕೈತೆ ಬಿಡು. ಯಾವ ಮನೆ ಆದ್ರೆ ಏನು, ಆದ್ರೆ ನೆಮ್ಮದಿಯಾಗಿರ್ಬೇಕು ಅಷ್ಟೇ ನೀನಿಯ. ಇಲ್ಲೂ ಪರವಾಗಿಲ್ಲ. ಹಳೆ ಮನೆ ಆದ್ರೂ ಚೆನ್ನಾಗೇ ಐತೆ. ಹೆಂಗನೂ ಪ್ರಶಾಂತವಾಗಿರ್ಬೋದಿನ್ನ. ಸದ್ಯ ಗಂಡ ಎಂಡ್ರು ಅಂತ ಹೇಳ್ಬಿಟ್ಟು ಮನೆಗೆ ಇದ್ಬಿಟ್ರೆ ಸಾಕು. ನಮ್ಮ ಮನೆಯಾಗ ಎಷ್ಟಿದ್ರು ಪಾಪ ನಮ್ಮ ಅಮ್ಮಂಗೆ ಕೊರಗು ಇದ್ದೇ ಇತ್ತು. ನಮ್ಮ ಅಮ್ಮಂಗೆ ಫೋನ್ ಮಾಡ್ಬಿಟ್ಟು ಒಂದು ಮಾತು ಹೇಳ್ತೀನಿ. ಹಲೋ, ಎಲ್ಲೋ ದ್ಯಾಸ? ಊಟಕ್ಕೆ ಬರಕ್ಕಿಲ್ವಾ? ಅಮ್ಮ, ನಾನು ರಾಹುಲ್ ಅವ್ರ ಮನೆಗೆ ಏನಿಯೇ ಬಂದಿದ್ದೀನಿ. ಅವ್ರ ಮನೆಗೆ ಯಾಕೆ ಹೋಗೋಕೋದೆ? ಅವ ಅಮ್ಮಂಗೆ ಪರ್ಕೆ ತಗೊಂಡು ಹೊಡೆದ್ಬಿಟ್ಟು ಕಳಿಸಿದ್ದೀನಿ. ಆಗ್ಲೇ ಏನೇ ಹೊಂಟೋಗ್ಬಿಟ್ಟ ನೀನು? ಅಮ್ಮ, ನೀನು ಪರ್ಕೆ ತಗೊಂಡು ಹೊಡೆದ್ಬಿಟ್ಟು ಕಳಿಸಿದ್ಯಾ? ಆ ಅಮ್ಮ ಇನ್ನು ಸೊಸೆನೇ ಮಾಡ್ಕೊಳಕ್ಕಿಲ್ಲ ಅಂತ ದೌಲತ್ತಾಗಿ ಹೇಳ್ತಿದ್ಲಲ್ಲ, ಅದಕ್ಕೇನಿಯ ನಾನು ಸೊಸೆಯಾಗಿ ಇಲ್ಲೇನಿಯ ಇರಬೇಕು ಅಂತ ಹೇಳ್ಬಿಟ್ಟು ಬೇಕು ಅಂತ ನೀನಿಯ ಬಂದಿದ್ದೀನಿ. ಲೇ ಮಗಳೇ, ಆ ಮನೆ ಅಳಿತಾಗ ಎಣಗಕ್ಕಾಯ್ತದ ನೀನು? ಏಳು, ಸುಮ್ಮನೆ ಚಾಲೆಂಜ್ ಮಾಡ್ಕೊಂಡು ಲವ್ ಪವ್ ಅಂತ ಹೋಗಕ್ಕೆ ಹೋಗ್ಬೇಡ. ಸುಮ್ಕೆ ಏನಿಯ ಬಂದ್ಬಿಡು, ಬ್ಯಾಡ ಅಮ್ಮನ ಸವಾಸ. ಆಗಿದ್ದಾಗ್ಲಿ ಕಣಮ್ಮ, ಅವಳ ನಾನು ನೋಡೇ ಬಿಡ್ತೀನಿ. ನೋಡು, ನನ್ನ ಗಂಡಂಗೆ ನಾನಂದ್ರೆ ಇಷ್ಟ, ನನಗೂ ನನ್ನ ಗಂಡ ಅಂದ್ರೆ ಇಷ್ಟ. ಈಗ ಬಿಟ್ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಮುರ್ವದಿರ್ತದ? ಏಳು, ಇನ್ನೊಂದು ಮದುವೆ ತಾನೇ ಮಾಡ್ಕೊಳಕ್ಕಾಯ್ತದ? ಮಗಳೇ, ಓ ಏನಜ್ಜಿ, ನಿನ್ ಸಹಾಯಕ್ಕೆ ನಾನು ಬೇಕಾದ್ರೆ ಬರ್ತೀನಿ. ಆದ್ರೆ ನೀವು ಇನ್ನೊಂದು ಕಿತ್ತೋಗ್ಬಾರ್ದು ಅಷ್ಟೇ. ನೀನಿಯ ಒಂದಾಗೆ ಸಂದಕ್ಕೆ ಏನೇ ಇರಬೇಕು. ಯಾಕಜ್ಜಿ ಹಿಂಗೆ ಹೇಳ್ತಿದೀಗ? ನನ್ಗೆ ಹಂಗೇನಿಯ. ನನ್ನ ಮಕ್ಕಳು ಮೊಮ್ಮಕ್ಳು ಎಲ್ಲನೂ ಎಂಡ್ರು ಬಿಡ್ತದೆ, ಸಂದಕ್ಕಿರ್ಬೇಕು ಅಷ್ಟೇ. ಏನಿಯ ಅದೇನೇನಿಯ ನನ್ನ ಆಸೆ. ನೀನು ನನ್ನ ಮೊಮ್ಮಗಳಲ್ವಾ, ಅದಕ್ಕೇನಿಯ ನೀನು ಸಂದಕ್ಕಿರ್ಬೇಕು ಅನ್ನೋದೇನಿಯ ನನ್ನ ಆಸೆ. ಲೇ ಮನ್ಯಾಳಿ, ನೀನ್ ಯಾಕೆ ಬಂದೆ ಇಲ್ಲಿಗೆ? ಈ ಮುದುಕಿರು ಇಲ್ಲಿಗೆ ಬಂದ್ಬಿಟ್ಟವಳೆ. ಹೋ ಅತ್ತೆ, ಇವಾಗ ಬಂದ್ರಾ? ಬನ್ನಿ ಬನ್ನಿ ಅತ್ತೆ, ಬನ್ನಿ ಬನ್ನಿ. ಕಾಫಿ ಗಿಕ್ಲಾ, ಟೀ ಗಿಕ್ಲಾ? ಲೇ ನೋಡೆ, ಯಾವಳೆ ನಿನ್ನ ಮನೆಗೆ ಬಾ ಅಂತ ಹೇಳ್ಬಿಟ್ಟು ಹೇಳಿದ್ದು? ಇದು ನನ್ನ ಮನೆ. ಬಾಯಿ ಮುಚ್ಕೊಂಡು ಈಚೆ ಕಡೆಗೆ ಹೋದ್ರೆ ಏನಿಯ ಸರಿ. ಲೇ ಆಶಾ, ನಂತಾಗ ನೀನ್ ಆಟ ಎಲ್ಲ ನಡೆಯಕ್ಕಿಲ್ಲ. ನಿಮ್ಮ ಅಮ್ಮನ ಆಟ ನಿನ್ನ ಆಟ ಅಂತ ಏನೂ ನಡೆಯಕ್ಕಿಲ್ಲ. ಮರುವಾದಿನಾಗ ಇಲ್ಲಿಂದ ಈಚೆ ಕಡೆಗೆ ಹೋಗ್ಬಿಡು. ಇದ್ಯಾಕಲ್ಲ ಇವಳು ಪೆಂಗ್ ನಂಗೆ ಆಡ್ತೈತಲ್ಲ ಇದು? ಲೇ ಸೊಸೆ ಮನೆಗೆ ಬಂದವಳೆ ಖುಷಿ ಖುಷಿಯಾಗಿ ಮನೆ ತುಂಬಿಸ್ಕೊಂಡು ಆರಾಮಾಗಿ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ಇರೋದು ಬಿಟ್ಬಿಟ್ಟು ಇದೇನ ನಿನ್ ಕಿತ್ತೋಗಿರೋ ಆಟ ನಿಂದು? ಲೇ ಮುದ್ಕೆ, ಇದು ನನ್ನ ಮನೆ, ನನ್ನ ಇಷ್ಟ. ನೀನು ಸುಮ್ಕಿದ್ ಬಿಡ್ಬೇಕು. ನೀನು ನನಗೆ ತಿಕ್ಲತ್ಸ್ಬೇಡ ನೀವು. ಲೇ ಆಶಿ, ಹೋಗೆ ಸುಮ್ಕೆ ಅಣಿಯ, ಹೋಗೆ ನೀನು ನಿಮ್ಮ ಮನೆಗೆ ಹೋಗೆ ನೀನು. ನೋಡಿ ಅತ್ತೆ, ನಿಮ್ಮ ಮಗ ಕರ್ಕೊಂಬಿಟ್ಟು ಬಂದಿರೋದು ನನ್ನ ಇಲ್ಲಿಗೆ, ಸರಿನಾ? ನಿಮ್ಮ ಮಗ ನೆನೆಯ ನನ್ನ ಕಳ್ಸ ಗಂಟಲ್ವೇ ನಾನಂತೂ ಹೋಗಕ್ಕಿಲ್ಲ ಈ ಮನೆ ಬಿಟ್ಬಿಟ್ಟು. ನನ್ನ ಮತ್ತೆ ನೋಡು, ತಾಳಿ ಹಾಕ್ಸ್ಬಿಟ್ಟು ಕರ್ಕೊಂಬಿಟ್ಟು ಬಂದವನು ಇಲ್ಲಿಗೆ ಹೆಂಡತಿ ಅಂತ ಹೇಳ್ಬಿಟ್ಟು. ಈಗ ಇದ್ದಕ್ಕಿದ್ದಂಗೆ ಮನೆ ಬಿಟ್ಟು ಹೋಗು ಅಂತಂದ್ರೆ ಎಲ್ಲಿಗೆ ಹೋಗೋದು? ನಿಮ್ಗೆ ಏನಾದ್ರೂ ನನ್ನ ಜೊತೆ ಇರೋಕೆ ಇಷ್ಟ ಇಲ್ಲ ಅಂದ್ರೆ ನೀವು ಬೇಕಾದ್ರೆ ಮನೆ ಬಿಟ್ಬಿಟ್ಟು ಹೋಗೋದು, ಹೋಗ್ಲೇಬೇಕು ಇಷ್ಟ ಇಲ್ಲ ಅಂದ್ರೆ. ಆದ್ರೆ ನಾನಂತೂ ಹೋಗಕ್ಕಂತಂದ್ರೆ ಸಾಧ್ಯನೇ ಇಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಮಿಟ್ಟು ಗಾಡಿ, ನೀ ಹಿಂಗೆ ಆಡ್ತೀಯ ಅಂತ ಗೊತ್ತಿದ್ದೇನೆಯಾ? ನೀನು ಸವಾಸ ಬ್ಯಾಡ, ನೀನು ಬಂದ್ಬಿಟ್ರೆ ಹಾಳಾಗೋಯ್ತದೆ ಮನೆ ಅಂತ ಹೇಳ್ಬಿಟ್ಟು ಬ್ಯಾಡ 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 ಅಂತ ಹೇಳಿದ್ದು. ನೋಡು, ಸುಮ್ಕೆನೆನಿಯ ನೀನೇನಿಯ ಮನೆ ಬಿಟ್ಬಿಟ್ಟು ಹೋಯ್ತೀಯಾ ಇಲ್ವಾ ಹೇಳು? ನೀನ್ ತಿಪ್ಪುರ್ಲಾಗ ಹಾಕಿದ್ರು ನಾನು ಮನೆ ಬಿಟ್ಬಿಟ್ಟು ಹೋಗಕ್ಕಿಲ್ಲ. ಅದೇನು ಮಾಡ್ತೀಯೋ ಮಾಡ್ಕ. ಈ ಜೊಲುಮುದಾಗ ನಾನಂತೂ ಈ ಮನೆ ಬಿಟ್ಬಿಟ್ಟು ಹೋಗಕ್ಕಿಲ್ಲ. ಅದು ನಿನಗೆ ಅದು ಏನು ಅನ್ನಿಸ್ತದೆ, ಏನು ಮಾಡಬೇಕು ಅಂತ ಅನ್ನಿಸ್ತದೆ ಅದನ್ನೇ ಏನಿಯ ನೀನು ಮಾಡು. ಬ್ಯಾಡ ಅಂದವ್ರು ಯಾರು? ನಾನಂತೂ ಹೋಗಕ್ಕಿಲ್ಲ ಬಿಡು ಮನೆಗೇನೆ ಬಿಟ್ಟು. ನಾನು ಇದ್ದೇ ಮನೆಗೆ ಏನಿಯ ಇರ್ತೀನಿ. ಅದು ಏನೇನು ಆಯ್ತದೋ ಹಾಗೆ ಬಿಡ್ಲಿ.
ಅದು ನಮ್ಮ ವಂಶದ ಕುಡಿ ರಕ್ತ ಅಂತ ಹೇಳಿದ್ರೆ ಗೊತ್ತಾಯ್ತೇನೆ ಆ ಮೊಮ್ಮಗಳೇ ನಿನ್ ತಲೆ ಕೆಡ್ಸ್ಕೊಬೇಡ ಇವ್ ಅಮ್ಮನ ಮೇಲೆ ಯುದ್ಧ ಮಾಡಕ್ ಕುನ್ವೆ ನಾನಂತೂ ರೆಡಿ ನಿಮ್ಮ ಅಮ್ಮ ಬರ್ಲಿಲ್ಲ ಅಂದ್ರೆ ನಾನ್ ಬೇಕಾದ್ರೆ ನಿನ್ ಜೊತೆಯಾಗಿದ್ ಬಿಡ್ತೀನಿ ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಷ್ಟೇ ನೀನಿಯ ನನ್ನ ಮಗನೇ ನೀಯ ನಿನ್ನ ಮನೆ ಬಿಟ್ಬಿಟ್ಟು ಈಚೆ ಕಡೆ ಕಳಿಸ್ತಾನೆ ನೋಡ್ತಾ ಇರು ನೀನು ನಾ ಮನೆ ಬಿಟ್ಬಿಟ್ಟು ಈಚೆ ಕಡೆ ಕಳಿಸ್ಲಿಲ್ಲ ಅಂತಂದ್ರೆ ಅವಾಗ ಹೇಳು ಏನು ಅಂತ ತೋರಿಸ್ತೀನಿ ನನ್ನ ಮಗಂಗೆ ನಾನೇ ಮುಖ್ಯ ನಾನು ಮುಖ್ಯ ಅಂತಾನೆ ನಿನ್ನ ಮನೆ ಒಳಗಡೆಗೂ ಕರ್ಕೊಂಡು ಬರ್ದಿದ್ದಂಗೆ ಎಲ್ಲೋ ಬೀಸಾಕಿ ಬಿಟ್ಟಿದ್ದ ನಿನ್ನ ಈಗ ಇಲ್ಲಿಗೆ ಬಂದ್ಬಿಟ್ಟಿದೀಗ ಅಂದ್ರೆ ನನ್ನ ಮಗನ್ನೇ ಕರ್ಕೊಂಡ್ಬಿಟ್ಟು ಬಂದು ನಿನ್ನ ಮನೆಯಿಂದ ಈಚೆ ಕಡೆಗೆ ಹಾಕಿಸ್ತೀನಿ ನೋಡ್ತಾ ಇರೆ ಇದು ಇದು ನನ್ನ ಮನೆ ನಾನು ಹೇಳ್ದಂಗೆ ನಡಿಬೇಕು ವಯಸ್ಸಾದ ಕಾಲಕ್ಕೆ ಇದೆಲ್ಲ ಯಾಕ್ಲೇಬೇಕು ನಿನ್ಗೆ ಅಯ್ಯೋ ಮಗ ಸೊಸೆ ಸಂದಕ್ಕಿರೋದು ನೋಡದ್ಬಿಟ್ಟು ಲೇ ಸ್ವರ್ಗ ಪ್ರಾಪ್ತಿ ಆಯ್ತದೆ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಖುಷಿಯಾಗಿದ್ರೆ ಸ್ವರ್ಗನೇ ಪ್ರಾಪ್ತಿ ಆಯ್ತದೆ ನನಗೆ ನರ್ಕನೇ ಪ್ರಾಪ್ತಿ ಆಗ್ಲಿ ಬಿಡು ನನಗೆ ಯಾವ ಸ್ವರ್ಗನೂ ಬೇಕಾಗಿಲ್ಲ ನರಕದಾಗ ಏನೇ ಇರ್ತೀನಿ ಆದ್ರೆ ಇವ್ರ ಜೊತೆ ಮಾತ್ರ ಇರಕ್ಕಿಲ್ಲ ಮುದ್ಕೆ ನೀನ್ ಇಲ್ಲಿಂದ ಫಸ್ಟ್ ಹೋಗು ನೀನ್ ಎಂತ ಕುತಂತ್ರಿ ಅಂತ ಹೇಳ್ಬಿಟ್ಟು ನನಗೆ ಸಂಡ ಗೊತ್ತು ಅಯ್ಯೋ ನಮ್ಮ ಅಜ್ಜಿನ ನನ್ನ ಜೊತೆ ಏನೇ ಇರ್ತಾರೆ ಸರಿನಾ ಅವರು ಪಾಪ ಅವ್ರಿಗೂ ವಯಸ್ಸಾಗೈತೆಲ್ಲ ನೋಡ್ಕೊಳ್ಳೋರು ಯಾರು ಇಲ್ಲ ಇಲ್ಲೇ ಏನೇ ಇರ್ತಾರೆ ಹೌದೌದು ನನ್ನ ಮೊಮ್ಮಗಳ ಜೀವನ ಸರಿ ಹೋಗೋ ಗಂಟ ಇಲ್ಲೇ ಇರ್ತೀನಿ ಓಡಾಡ್ಕೊಂಡು ಮಾಡ್ತೀನಿ ನನ್ನ ಮಗನ ಕರ್ಕೊಬಿಟ್ಟು ಬಂದು ಎಕ್ಕಡ್ದಾಗ ಹೊಡೆಸ್ಬಿಟ್ಟು ನಿಮ್ಮ ಈಚೆ ಕಡೆಗೆ ಹಾಕ್ತೀನಿ ಅಲ್ಲಿ ಗಂಟ ನನಗೆ ಸಮಾಧಾನ ಇಲ್ಲ ಬಂದೇ ಇರ್ರಿ ಅಯ್ಯಪ್ಪ ಸದ್ಯ ನನ್ನ ಮೊಮ್ಮಗಳು ಎದ್ಬಿಟ್ರೆ ಸಾಕು ಇಲ್ಲೇ ಇದ್ಬಿಟ್ರೆ ಆಶಾ ಅಜ್ಜಿ ಯಾವುದೇ ಕಾರಣಕ್ಕೂ ಆಮೇಕಿಂದ ಗಂಡನ್ ಬಿಟ್ಬಿಟ್ಟು ಹೋಗ್ಬೇಡ ಕಣವ ಈಗಲೇ ಹೇಳಿದೀನಿ ಯಾವುದೇ ಕಾರಣಕ್ಕೂ ಏನೋ ಬೈದ್ರು ಮಾಡಿದ್ರು ಹಂಗಂದ್ರು ಹಿಂಗಂದ್ರು ಅಂತ ಹೇಳ್ಬಿಟ್ಟು ನೀನಂತೂ ಆಮೇಕಿಂದ ಮನೆ ಬಿಟ್ಬಿಟ್ಟು ಏನಂದ್ರೆ ಹೋಗೋದು ಮಾಡೋದು ಅದೆಲ್ಲನೇ ಮಾಡಕ್ಕಂತೂ ನೀನು ಹೋಗ್ಬೇಡ ಸರಿನಾ ನೀನು ಜೊತೆಯಾಗಿ ಖುಷಿಯಾಗಿರ್ಬೇಕು ಅದೇ ನಿನಗೆ ನನ್ನ ಆಸೆ ಈ ಅಜ್ಜಿ ಆಸೆನ ಈಡೇರಿಸು ನಿಂಗೆ ಏನು ಸಹಾಯ ಬೇಕಾದ್ರೂ ಹೇಳು ನಾನು ಮಾಡ್ತೀನಿ ಸರಿನಾ ಸರಿ ಅಜ್ಜಿ ಆಯ್ತು ನೀವು ಇಲ್ಲೇ ಇರಬೇಕು ಅಂತ ಅನ್ಕೊಂಡ್ರೆ ಇಲ್ಲೇನೇ ಇರಿ ನಾನೇನು ಬೇಜಾರು ಮಾಡ್ಕೊಳಕ್ಕಿಲ್ಲ ಏನೋ ಯಾರೋ ಒಬ್ರು ಧೈರ್ಯವಾಗಿ ನನ್ನ ಜೊತೆ ನಮ್ಮವರು ಅಂತ ಇದ್ರೆ ಸಾಕು ನಮ್ಮ ಅಮ್ಮಂತೂ ಬಂದ್ಬಿಟ್ಟು ಇಲ್ಲಿರ ಅಂತ ಮಗಳಲ್ಲ ಬಿಡು ನಮ್ಮ ಅಮ್ಮಂಗೆ ಇಷ್ಟನೂ ಇಲ್ಲ ಇವಳನ್ನ ಕಂಡ್ರೆ ನಮ್ಮ ಅಮ್ಮಂಗೆ ಆಗೋದಿಲ್ವಲ್ಲ ಅದಕ್ಕೆ ನಮ್ಮ ಅಮ್ಮ ಇಲ್ಲಿಗೆ ಬರೋದೂ ಇಲ್ಲ ಏನೂ ಇಲ್ಲ ನೀನೇ ಇದು ಬಿಡಜ್ಜಿ ಇವಳು ಏನಾನ ಅಂದರೆ ಮಾಡಿದ್ರೆ ನಮ್ಮ ಸಪೋರ್ಟ್ಗಾನ ಇರ್ತೀರ ನೀವಾದ್ರೂ ಸರಿನೇನಜ್ಜಿ ಅಯ್ಯೋ ನೀವೆಲ್ಲ ಒಂದಾಗಿರ್ತೀರಾ ಅಂದರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ ಕಣವ ಆಯ್ತು ಹೇಳವ ನಿನ್ನ ಜೊತೆ ಏನೇ ಇರ್ತೀನಿ ನಡಿ ಒಳಗಡೆಗೆ ಹೋಗೋಣ ಸರಿ ಬಾಜಿ